ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತೊಂದು ರವೆ ಉಂಡೆ ಮಾಡ್ತೀನಿ. ನೋಡಿ, ಸಕ್ಕರೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ, ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ, ಮುಕ್ಕಾಲು ಭಾಗದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸಕ್ಕರೆನ ನಾವು ಮಿಕ್ಸಿನಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ರುಬ್ಕೊಳ್ತಾ ಇದ್ದೀನಿ. ಓಕೆನಾ, ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಮಾಡ್ಕೊಂಡಾಯಿತು. ಏಲಕ್ಕಿನೂ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಟಿದ್ದೆ ಒಂದು ಕಡೆ. ಇವಾಗ ಚಿರೋಟಿ ರವೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 10 ಉಂಡೆ ಆಗುತ್ತೆ ಫ್ರೆಂಡ್ಸ್. ಇದು ಓಕೆ. ಇದರಲ್ಲಿ ಏನು ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ಇದೇ ಥರನೇ. ಅದಕ್ಕೆ ನಾನು ಇವತ್ತೊಂದು ಸಿಂಪಲ್ಲಾಗಿ ತೋರಿಸೋಣ ಅಂತೇಳ್ಬಿಟ್ಟು 10 ಮಿನಿಟ್ಸಲ್ಲಿ ಆಗುತ್ತೆ ಫ್ರೆಂಡ್ಸ್. ಏನಾದರೂ ನಾವು ಅರ್ಜೆಂಟಾಗಿ ತಿನ್ನಬೇಕು, ಇಲ್ಲ ಯಾರಾದರೂ ಫ್ರೆಂಡ್ಸ್ ಬಂದಿದ್ದಾರೆ ಅಂತಂದರೆ ನೀವು ಆರಾಮಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಚಿರೋಟಿ ರವೆ ಒಂದು 1/4 kg ಅಷ್ಟು ಇದ್ಬಿಟ್ರೆ ಸಾಕು. 1/4 kg ಯೂಸ್ ಮಾಡಿದ್ರೆ ನೀವು ಒಂದು 15-20 ಮೇಲೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ನೋಡಿ, ಇವಾಗ ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಕೆಂಪಗಾಗೋವರೆಗೂ ಹುರ್ಕೋಬೇಕು, ಹಸಿ ಹಸಿ ಥರ ಮಾಡ್ಕೋಬೇಡಿ. ತುಪ್ಪ ನಾನು ಏನೂ ಹಾಕಿಲ್ಲ, ತುಪ್ಪ ಎಣ್ಣೆ ಏನೂ ಹಾಕಿಲ್ಲ. ನೋಡ್ತಾ ಇರ್ಬೋದು ನೀವು. ಈ ಥರ ಚೆನ್ನಾಗಿ ಹುರ್ಕೊಳ್ರಿ. ಚೆನ್ನಾಗಿ ಅದು ಕಲ್ಲರು ಚೇಂಜ್ ಆಗುತ್ತೆ. ಓಕೆನಾ, ಒಂಥರ ಕೆಂಪು ಕಲರ್ನಾಗ ಆಗುತ್ತೆ. ಅಷ್ಟೊತ್ತವರೆಗೂ ಹುರ್ಕೊಳ್ರಿ. ಹುರಿದ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ, ಅದನ್ನು ಒಂದು 10 ನಿಮಿಷ ಅಲ್ಲ, ಒಂದು 5 ನಿಮಿಷದಷ್ಟು ಹುರಿಬೇಕು. ಟೋಟಲಾಗಿ ನಾವು ಒಂದು 10 ನಿಮಿಷದಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು. ಒಂದು ರವೆ, ತೆಂಗಿನಕಾಯಿ ಇದ್ದರೆ, ಸಕ್ಕರೆ ಇದ್ದರೆ ಸಾಕು. ಮನೆಯಲ್ಲಿ ಅದೆಲ್ಲ ಇರೋವಂಥ ವಸ್ತುಗಳೇ, ಸರಿನಾ. ನೋಡಿ, ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದ್ರದ್ದು ಘಮ ಬರುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗಿಲ್ಲ ಅಂದರೆ, ಅದು ಹೇಗೆ ಆಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ, ಅದನ್ನು ಸ್ವಲ್ಪ ನಾವು ಮುಖಾನ ಸ್ವಲ್ಪ ಅದ್ರ ಹತ್ರ ಇಟ್ಬಿಟ್ಟು ಸ್ವಲ್ಪ ಸ್ಮೆಲ್ ಮಾಡಿದ್ರೆ ಅದು ವಾಸನೆ ಗೊತ್ತಾಗುತ್ತೆ ನಿಮಗೆ, ಅದ್ರ ಘಮ. ಆಗ ನಿಮಗೆ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು ಚೆನ್ನಾಗಿ ಇದೇ ರೀತಿ ಹುರ್ಕೊಳ್ರಿ. ಸರಿನಾ. ಇದು ನಮ್ಮಮ್ಮ ಮಾಡೋದು ತುಂಬ ಇಷ್ಟ ಆಗುತ್ತೆ ನಮಗೆಲ್ಲ. ಅಕಸ್ಮಾತ್ ಅವ್ರ ಊರಿಂದ ಬಂದರೆ ಇದನ್ನು ಮಾಡ್ಕೊಂಬಂದು ತಂದುಕೊಡ್ತಾರೆ. ಇವಾಗೆಲ್ಲ ತುಪ್ಪ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಹಾಕ್ಬಿಟ್ಟು ನಾವು ಮಾಡ್ತೀವಿ, ತುಪ್ಪಗಳನ್ನೆಲ್ಲ ಹಾಕ್ಬಿಟ್ಟು. ಯಾಕಂದರೆ ಅದು ಹೆಲ್ದಿಗೂ ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಂಡು ತಿಂದರೆ, ಇವಾಗೆಲ್ಲ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ, ಡಯಟು ಅದೆಲ್ಲ ಮಾಡ್ತಾ ಇರೋದ್ರಿಂದ ಜನಗಳು ಅಷ್ಟು ಇಷ್ಟಪಡೋದಿಲ್ಲ. ಇವಾಗ ಈ ಥರ ಅಂತಂದರೆ ಆರಾಮಾಗಿ ನೀವು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ 1-2 ಉಂಡೆನ ಆರಾಮಾಗಿ ತಿಂದ್ಕೊಬೋದು ನೀವು, ಸರಿನಾ. ಈ ಥರ ಚೆನ್ನಾಗಿ ಹುರ್ಕೊಳ್ರಿ. ಚೆನ್ನಾಗಿ ಅದ್ರ ಘಮ ಬರೋವರೆಗೂ ಹುರ್ಕೊಂಡು. ನೋಡಿ, ಇವಾಗ ನಾನು ಸಕ್ಕರೆ ಪುಡಿನ ಅದರಲ್ಲಿ 2 ಏಲಕ್ಕಿನೂ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲದೂ ಕರೆಕ್ಟಾಗಿ ಅದು ಮುಕ್ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲ ನಿಮ್ಗೆ ಈಕ್ವಲಾಗಿ ನಿಮ್ಗೆ ಸ್ವೀಟ್ ಬೇಕು ಅಂತಂದರೆ ನೀವು ಸೇಮ್ ಲೋಟದಲ್ಲಿ ನೋಡಿ ತೆಂಗಿನಕಾಯಿ ತುರಿನ ನೀವು ಧಾರಾಳವಾಗಿ ಎಷ್ಟಾದರೂ ಹಾಕ್ಬೋದು. ತೆಂಗಿನಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನೋಡಿ, ಇವಾಗ ಹಾಕ್ಕೊಂಬಿಟ್ಟು ಮತ್ತು ಹಾಲನ್ನೆಲ್ಲ ಹಾಕಿ ಕಟ್ಟೋದು ಅದೆಲ್ಲ ಮಾಡ್ತಾರೆ. ನಾನು ಹಾಲು ಏನೂ ಹಾಕ್ತಾಯಿಲ್ಲ, ಸ್ವಲ್ಪ ನೀರನ್ನ ಚುಮಿಸ್ಕೊಳ್ತಾ ಇದ್ದೀನಿ. ನಾನು ನೀರನ್ನು ಹಾಕ್ಕೊಂಡು ಬಿಸಿನಲ್ಲೇ ಕಟ್ಟಿಬಿಡ್ಬೋದು ಫ್ರೆಂಡ್ಸ್. ಓಕೆನಾ. ತುಂಬ ತಣ್ಣಗಾಗೋವರೆಗೂ ನೀವು ಬಿಡೋವಂಥ ಅವಶ್ಯಕತೆ ಇಲ್ಲ. ಅದು ಜಾಸ್ತಿ ಸುಡ್ತಾ ಇರಲ್ಲ, ಸ್ವಲ್ಪ ನೀರನ್ನ ಹಾಕಿರ್ತೀವಲ್ವ, ಅದರಿಂದ ಸಿಂಪಲ್ಲಾಗಿ ನೀವು ಆರಾಮಾಗಿ ಯಾರಾದರೂ ಇವಾಗ ಫ್ರೆಂಡ್ಸ್ ಬಂದಿದ್ದಾರೆ, ಇಲ್ಲ ಯಾರೋ ರಿಲೇಟಿವ್ಸ್ ಬಂದಿದ್ದಾರೆ, ಇಲ್ಲ ನಿಮಗೆ ತಿನ್ನಬೇಕು ಅನಿಸುತ್ತೆ, ಏನಪ್ಪ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲಪ್ಪ ಅಂತಂದರೆ ಇದನ್ನು ಆರಾಮಾಗಿ ಈಸಿಯಾಗಿ 10 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಜಾರ್ನಲ್ಲಿ ಸಕ್ಕರೆನ ರುಬ್ಕೊಂಡಿದ್ನಲ್ವ, ಅದನ್ನೇ ತೊಳೆದ್ಬಿಟ್ಟು ನೀರನ್ನ ಚುಮಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 1/4 ಲೋಟನೂ ಬೇಕಾಗಿಲ್ಲ, ಕೈನ ಸುಮ್ಮನೆ ಚುಮಿಸ್ಕೊಳ್ಬೇಕು. ಯಾಕೆಂದರೆ ಅದರಲ್ಲೂ ಕಾಯಿನಲ್ಲಿ ನೀರಿನಂಶ ಇರುತ್ತೆ, ಮತ್ತು ಸಕ್ಕರೆ ಕಾಯಿನಲ್ಲಿ ಮಿಕ್ಸ್ ಆಗಿಬಿಟ್ಟು ಒಳ್ಳೆ ಒಂದು ಇದಾಗುತ್ತೆ. ಓಕೆನಾ, ಅದ್ರ ನೀರಿನಂಶ ಬಿಟ್ಕೊಳ್ಳುತ್ತೆ. ಓಕೆನಾ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ.
ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗೋಯ್ತು. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಆಯಿತು. 10 ನಿಮಿಷ ಫ್ರೆಂಡ್ಸ್. ನಿಮಗೆ ಗೊತ್ತಿಲ್ಲ ಅಂದ್ರೂ ಆರಾಮಾಗಿ ನೀವು ಮಾಡ್ಬೋದು, ಸರಿನಾ. ಇದರಲ್ಲಿ ತುಪ್ಪ ಇಲ್ಲ, ನಮಗೆ ತುಪ್ಪ ಇಲ್ಲಪ್ಪ, ಗೋಡಂಬಿ ದ್ರಾಕ್ಷಿ ಇಲ್ಲ, ಆ ಥರ ಎಲ್ಲ ನೀವು ಮನೆಯಲ್ಲಿ ಇದು ಮಾಡ್ಕೊಳ್ಳೋದು ಬೇಡ. ಮನೆಯಲ್ಲಿ ಏನು ವಸ್ತುಗಳಿದೆಯೋ ಅದರಲ್ಲೇ ನೀವು ಆರಾಮಾಗಿ ರವೆ ಉಂಡೆ ಮಾಡ್ಬೋದು. ನೋಡಿ ಆಯಿತು. ನಾನಿವಾಗ ಉಂಡೆಗಳನ್ನ ಕಟ್ತೀನಿ. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಳಿ. ನೋಡಿ ನಾನು ಕಟ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ದಪ್ಪ ದಪ್ಪ ಕಟ್ತಾರೆ. ಇನ್ನು ಈ ರವೆ ಇಲ್ಲ ಅಂದ್ರೂ ನೀವು ಬಾಂಬೆ ರವೆ ಅಂತ ಇನ್ನೊಂದು ಉಪ್ಪಿಟ್ಟಿಗೆ ರವೆ ಯೂಸ್ ಮಾಡ್ತೀವಲ್ಲ, ನೀವು ಅದರಲ್ಲೇ ಮತ್ತು ಸಕ್ಕರೆನ ನೀವು ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಡೈರೆಕ್ಟು ಆ ಸಕ್ಕರೆನೇ ಹಾಕ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು. ನಾನಿದು ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತಲ್ವ, ಬಾಯಿನಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಅದಕ್ಕೆ ನಾನು ಸಕ್ಕರೆನೂ ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ತೋರಿಸಿದೆ. ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂದರೂ ನೀವು ಆರಾಮಾಗಿ ಅದೇ ರವೆನಲ್ಲೇ ಮಾಡ್ಕೊಳ್ಬೋದು, ಉಪ್ಪಿಟ್ಟು ರವೆನಲ್ಲಿ. ನೋಡಿ ಉಂಡೆಗಳು ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾಯಿದ್ದೀನಿ ನಾನು. ಇದನ್ನು ಮನೆಯಲ್ಲಿ ಒಂದ್ಸಲ ಖಂಡಿತ ನೀವು ಮಾಡಿ. ವಾರದಲ್ಲಿ ತಿಂಗಳಿನಲ್ಲಿ ಯಾವಾಗಂದರೂ ಒಂದ್ಸಲ ನೀವು ಈ ರೆಸಿಪಿನ ಮಾಡಿಕೊಂಡು ಮನೆಯಲ್ಲಿ ತಿಂದು ನೋಡಿ ಹೇಗಿತ್ತು ಅಂತ ನನಗೆ